ಇದಕ್ಕೆ ಬಂದಿದ್ದೀವಿ ಒಂದು ಹ್ಯಾಂಡ್ಲೂಮ್ಸ್ಗೆಲ್ಲ ಲೇಕು. ಸೊ ನಮ್ಮ ಮಗಳಿಗೆ ಒಂದು ಏನದು ಜುಬ್ಬ ನನ್ನ ಮಗಳಿಗೆ ಜುಬ್ಬ ತೊಗೊತಾ ಇದ್ದೀವಿ. ಸೆಕೆ ಅಂತೂ ಆಗೋಗ್ಬಿಟ್ಟಿದೆ. ಉಣ್ಕೋ ಆಗುತ್ತಾ ಕಿಟ್ಟಗದು ಲೂಸ್? ಓಕೆ ಫೈನ್. ಪ್ಯಾಂಟ್ ಇರುತ್ತಾ? ಹಾಂ ಪ್ಯಾಂಟ್ ಎವಳು? ಹಂಗಿರೋ ಸ್ವಲ್ಪ ಕಮ್ಮಿ ಮಾತಾಡ್ಬೇಕು ಗೈಸ್, ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ. ಅದು ಪ್ಯಾಂಟ್ ದೊಡ್ಡದಾಗುತ್ತಲ್ಲ. ಪ್ಯಾಂಟ್ ಚಿನ್ನದಿರಕಾ? ಇನ್ನೂರು ಸೈಜ್ ಕಮ್ಮಿ ನೋಡಿ. ಹಿಂಗೆ ಕಾಣಿಸ್ತಾಳಂತೆ ನನ್ನ ಮಗಳು. ಕೂದಲಿಲ್ಲ ಅಷ್ಟೇ. ಹಾಂ ಇದು ಓಕೆ. ಓಕೆ ಗೈಸ್ ಬಂದಿದ್ದಕ್ಕೆ ಹಾಂ ಒಂದು ನನ್ನ ಮಗಳಿಗೆ ತೊಗೊಂಡಿದ್ದಾಯ್ತು. ಲೈಕ್ ವಾಟ್ ಯು ವಾಂಟ್? ಪ್ಲೀಸ್ ಟೆಲ್ ಮಿ ಲೈಕು, ಪ್ಲೀಸ್ ಡೋಂಟ್ ಮೇಕ್ ಮೀ. ನಿಜವಲ್ಲ ಏನು ಬೇಡವಾ? ಯಾಕೆ? ಹಾಂ ಸರಿ ಹಾಕೋತೀಯಾ? ಏನು ಹಾಕೊಳ್ಳಲ್ಲ. ಏನು ಬೇಕು ತಗೋ ಯಾಕೆ? ಗೈಸ್ ಜಿಯೋ ಟೌನ್ ತೋರಿಸ್ಬೇಕು. ಸೊ ದಿಸ್ ಇಸ್ ಜಿಯೋ ಟೌನ್. ಹೆಂಗಿತ್ತು ಲೆಕ್ಕ? ಇಷ್ಟ ಆಯ್ತಾ ನಿಮಗೆ? ವೆರಿ ಪ್ರಿಟಿ. ಸೊ ಸಕ್ಕತ್ತಾಗಿತ್ತು, ಒಳ್ಳೆ ಮಜಾ ಮಾಡಿದ್ವಿ. ಬಟ್ ಏನಂದರೆ ಶಾಪಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನನ್ನ ಮಗಳು ಮಜಾ ಮಾಡಿಲ್ಲ. ಸೊ ದಿಸ್ ಪ್ಲೇಸ್ ಇಸ್ ಓನ್ಲಿ ಫಾರ್ ಆರ್ಟ್ ಲವರ್ಸ್ ಅಲ್ಲ ಲೈಕು? ಎಕ್ಸಾಕ್ಟ್ಲಿ. ಜಿಯೋಲ್ ತೊಗೊಂಡ್ರೆ ಅಲ್ಲ. ಸೊ ನನ್ನ ಮಗಳಿಗೆ ಒಂದು ಬಟ್ಟೆ ತೊಗೊಂಡಿದ್ದೀನಿ. ಸೊ ಅದು ಬಿಟ್ಟರೆ ಏನಿಲ್ಲ. ಯು ಕ್ಯಾನ್ ಕಮ್ ಹ್ಯಾವ್ ಎ ಚಿಲಾಕ್ಸ್ ಟೈಮ್. ಒಳ್ಳೆ ಶಾಪಿಂಗ್ ಮಾಡಿ, ಒಳ್ಳೆ ಕೋಲ್ಡ್ ಕಾಫಿ ಕುಡೀರಿ. ಯು ಹ್ಯಾವ್ ಎ ನೈಸ್ ಕೆಫೆ, ಆರ್ಟ್ ಕೆಫೆ, ಆ್ಯಂಡ್ ಜಸ್ಟ್ ಹ್ಯಾವ್ ಎ ಗುಡ್ ಡೇ ಈ ಜಿಯೋ ಟೌನ್. ಅಷ್ಟೇ, ಒಳ್ಳೆ ಪೀಸ್ ಆಗಿದೆ, ಚೆನ್ನಾಗಿದೆ. ಬಟ್ ಮಕ್ಕಳನ್ನೇ ಕರ್ಕೊಂಡ್ಬಿಡಿ, ನಮ್ಮ ಲೇಕು ಥರ ಬೈತಾರೆ. ಗೈಸ್ ನೋಡಿ, ನಾವು ವೈಪಿನ್ ಐಲ್ಯಾಂಡ್ಗೆ ಕಾರಲ್ಲಿ ಹೋಗ್ತಾ ಇದ್ದೀವಿ, ಬಾರ್ಜಲ್ಲಿ. ಸೊ ಆ್ಯಕ್ಚುಲಿ ನಾವು ವೈಪಿನ್ ಐಲ್ಯಾಂಡ್ಗೆ ಬಂದ್ವಿ ಹೋಗಬೇಕು ಅಂತ. ಸೊ ಇದು ಗಾಡಿಯೆಲ್ಲ ತೊಗೊಂಡೋಗುತ್ತೆ ಬಾರ್ಜ್. ಸೊ ನಾವು ರೋಡಲ್ಲಿ ಹೋಗೋ ಬದಲು ಸಿಯಲ್ಲಿ ಹೋಗ್ತಾ ಇದ್ದೀವಿ. ಸೊ ಸಿಯಲ್ಲಿ ಹೋಗಿ ಇವಾಗ ಇಲ್ಲಿಂದ ವೈಪಿನ್ ಐಲ್ಯಾಂಡ್ಗೆ ಹೋಗ್ತಿದ್ವಿ. ವೈಪಿನ್ ಐಲ್ಯಾಂಡಿಂದ ಚೆರಾಯ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ಅದೇ ಪ್ಲ್ಯಾನ್. ರೋಡಲ್ಲಿ ಹೋಗೋ ಬದಲು ಫೋರ್ಟ್ ಕೊಚ್ಚಿಲಿ ಈ ಥರ ಆಪ್ಷನ್ ಇದೆ, ಸಕ್ಕತ್ತಲ್ಲ. ಕಾರ್ ಹಾಕ್ಕೊಂಡು ಒಳ್ಳೆ ಕರ್ಕೊಂಡು ಹೋಗ್ತಾರೆ ಸಿಯಲ್ಲಿ, ಫುಲ್ ಮಜಾ. ಇಲ್ಲಿ ಆ್ಯಕ್ಚುಲಿ ಮೆಟ್ರೋನೂ ಇದೆ, ವಾಟರ್ ಮೆಟ್ರೋ, ಬೋಟ್ ಮೆಟ್ರೋ, ಸೂಪರ್. ಈಗ ನೀವು ಇಲ್ಲಿಂದ ಬೇರೆ ಕಡೆ ಮರೈನ್ ಡ್ರೈವ್ ಅದರ್ ಪಾರ್ಟ್ ಆಫ್ ಕೊಚ್ಚಿಗೆಲ್ಲ ಹೋಗ್ಬೇಕಂದ್ರೆ ಆರಾಮಾಗಿ ಮೆಟ್ರೋಲ್ ಹೋಗ್ಬೋದು. ರೋಡು ಬಸ್ಸು ಗಿಸಲ್ಲಿ ಹೋಗೋ ಬಂದು ಆರಾಮಾಗಿ ಹೋಗ್ಬೋದು. ಸಿ ನೋಡಿ ಹೇಗಿದೆ. ಸಿ ಆ್ಯಕ್ಚುಲಿ ಒಳ್ಳೆ ಐಡಿಯಾ ಗುರು ಇದು, ಸಖತ್ ಅಂದರೆ ಸಖತ್ ಐಡಿಯಾ. ನನಗೆ ಗೊತ್ತಿರಲಿಲ್ಲ, ನನ್ನ ಹೋಮ್ ಸ್ಟೇ ಅವ್ರು ಹೇಳಿದ್ರು ಹಿಂಗೆ ಹೋದರೆ ನಿಮ್ಗೆ ಹತ್ರನೂ ಆಗುತ್ತೆ ಅಂತ. ಸೊ ನಾನೇನು ಅಂದ್ಕೊಂಡೆ ಅಂದರೆ ಹಿಂಗೆ ಹೋಗಿ ಸುತ್ತಾಡಿಕೊಂಡು ಒಂದು ಸ್ಟ್ರೆಚ್ ಫುಲ್ ಬೀಚೇ ಇದೆ ಅಂದೆ. ಸೊ ನಾನು ಚೆರಾಯ್ ಬೀಚ್ಗೆ ಹೋಗ್ಬೇಕು, ತುಂಬ ಚೆನ್ನಾಗಿದೆ, ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ ಅಂತ ಹೇಳ್ತಾಯಿದ್ರು. ಸೊ ಅದನ್ನು ನೋಡಿಕೊಂಡು ವ್ಯೂ ಎಲ್ಲ ನೋಡಿಕೊಂಡು ಅದಕ್ಕೆ ಬೋಟಲ್ಲಿ ಹೋಗ್ತಾಯಿದ್ದೀವಿ. ಸೊ ಮಗಳಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಟೈಮ್ ನೀವು ಬಂದರೆ ಆ್ಯಕ್ಚುಲಿ ನಿಮ್ಗೆ ಸುಮಾರು ಜನ ಹೇಳಲ್ಲ. ಸೊ ನನಗೂ ಹೋಮ್ ಸ್ಟೇ ಹೇಳಿದ್ದಕ್ಕೆ ಗೊತ್ತು. ಸೊ ಕೊಚ್ಚಿಗೆ ಬಂದರೆ ಫಸ್ಟು ಫೋರ್ಟ್ ಕೊಚ್ಚಿಲ್ ರೂಮ್ ಮಾಡಿ ಸೊ ಈ ಕಡೆ ಆ ಕಡೆ ಎಲ್ಲರೂ ಹೋಗಬೇಕು ಚೆರಾಯ್ ಬೀಚ್ ಅಂದರೆ ಬೋಟ್ ತೊಗೊಳ್ಳಿ, ಬಾರ್ಜ್ ಇದು. ಸೊ ಬಾರ್ಜ್ ಕರ್ಕೊಂಡು ಹೋಗುತ್ತೆ. ಆಟೋ ಗಿಟೋ ಕಾರೆಲ್ಲ 50 ರೂಪಾಯಿ ಒಂದು ಕಾರ್ಗೆ, 50 ರೂಪೀಸ್. ನೀವು ಎಷ್ಟು ಜನ ಇರಿ ಒಂದು ಕಾರ್ಗೆ 50 ರೂಪಾಯಿ. ಸೊ ಆರಾಮಾಗಿ ಹೋಗಿ ನೋಡಿ ಹಿಂಗಿದೆ, ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್. ನೋಡಿ ನನ್ನ ಮಗಳು ಮಾತಾಡ್ತಾಳೆ ಅಲ್ಲೆಲ್ಲ ಮಕ್ಕಳ ಜೊತೆ, ಅಕ್ಕ ಅಂತ. ನೋಡಿ ಎಷ್ಟು ಜನ ಇದ್ದಾರೆ, ಮಕ್ಕಳು ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಬಸ್ಸೇ ನಿಂತಿದೆ ಗುರು, ಬಸ್ಸೇ ಇದೆ. ಅದಕ್ಕಿಂತ ಬೇಕಾ ನೋಡಿ ಎಷ್ಟು ಇದಿರ್ಬೇಡ ಈ ಬಾರ್ಜ್ಗೆ ಪವರ್. ಹೆಂಗಮ್ಮ ಇದೆ? ಎಂಜಾಯ್ ಹಿಂಗ? ಒಳ್ಳೆ ಫೀಲಿಂಗಾ? ಹೆಂಡತಿ ಹೆಂಗಿದೆ? ಹೆಂಡತಿ ನನ್ನ ಹೆಂಡತಿ ತೋರಿಸಲ್ಲ ಗೈಸ್, ಬೈತಾಳೆ. ಇದನ್ನು ಹೇಳಲೇಬೇಕು ನಾನು, ನನ್ನ ಹೆಂಡತಿನ ತೋರಿಸಲ್ಲ, ಬೈತಾಳೆ. ಸೊ ನೋಡಿ ಇವಾಗ ನಾವು ಕಾರಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ, ಅಲ್ಲಿ ಹೊರಗಡೆ ಜನಜಂಗುಳಿ ಅದಕ್ಕೆ ಇವಾಗ. ಸೊ ಇಲ್ಲಿಂದ ವೈಪಿನ್ ಐಲ್ಯಾಂಡ್ಗೆ ಹೋಗ್ತೀವಿ, ಅಲ್ಲಿಂದ ಬೀಚ್ಗೆ ಹೋಗ್ತೀವಿ ಹೇಳ್ದಂಗೆ. ಸೊ ಸಿಗುವ ಅಲ್ಲಿಗೆ ಹೋದ್ಮೇಲೆ. ಗೈಸ್ ವಿ ಆರ್ ಅಟ್ ದ ಬೀಚ್, ಚೆರಾಯ್ ಬೀಚ್. ಇದು ಸಖತ್ತು ಏನು ಹೇಳ್ತಾರೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಬೀಚ್. ಆ್ಯಕ್ಚುಲಿ
ನಾನು ಯಾರೋ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅನ್ನ ಯಾವ ಕ್ರಿಸ್ಟಲ್ ಕ್ಲಿಯರ್ ಇಲ್ಲ ಸದ್ಯಕ್ಕೆ ಬಟ್ ಆ್ಯಕ್ಚುಲಿ ನೀಟಾಗಿ ಮೇಂಟೈನ್ ಮಾಡಿ ನೋಡಿ. ದಿಸ್ ಇಸ್ ದ ಬೀಚ್, ದಿಸ್ ಇಸ್ ದ ಸೆರಾಯ್ ಅಂತೀವಿ, ಚೆರಾಯ್ ಬೀಚ್. ಏನು ಆಟ ಆಡೋಕ್ಕೆ ಬಿಡಲ್ಲ ಅನ್ಸುತ್ತೆ ಇಲ್ಲಿ ಮೋಸ್ಟ್ಲಿ, ಆಟ ಆಡೋಕ್ಕೆಲ್ಲ. ಈ ಒಂದು ಫುಲ್ ಸ್ಟ್ರೆಚ್ ಕಾಣ್ತಿದ್ದಿಲ್ಲ, ಈ ಒಂದು ಫುಲ್ ಸ್ಟ್ರೆಚ್ ಬೀಚೆ. ಚೆನ್ನಾಗಿದೆ, ನೀಟಾಗಿದೆ, ಆರಾಮಾಗಿ ಆಟ ಆಡ್ಕೊಂಡು ಫೋಟೋ ಗಿಟೋ ತೊಗೊಳಕ್ಕೆ ನೋಡಿ. ಫುಲ್ ಸ್ಟ್ರೆಚ್, ಒಂದು ಸ್ಟ್ರೆಚ್ ಬೀಚ್ ಇದೆ. ಆ ಕಡೆ ಒಂದು ಬಂದ್ವಲ್ಲ ರೂಟ್, ಅಲ್ಲಂತೂ ಸಖತ್ತಾಗಿದೆ. ಆ ಕಡೆ ನೀರು, ಈ ಕಡೆ ನೀರು, ಸೆಂಟ್ರಲ್ ರೋಡ್ ಅಲ್ಟಿ. ಅದಕ್ಕೆ ಗಾಡ್ಸ್ ಓನ್ ಕಂಟ್ರಿ ಅಂತ ಹೇಳೋದು ಕೇರಳನ, ಬ್ಯೂಟಿ. ಸೊ ಆ ಕಡೆ ನೀನು ಆಡ್ಸಲ್ಲ ಇದೆ, ಇನ್ನೊಂದೇನಿಲ್ಲ, ಜಸ್ಟ್ ಬೀಚ್. ಕುತ್ಕೊಂಡು ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನೆಕ್ಸ್ಟ್ ಊಟ ಮಾಡಿ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡಬೇಕು. ಇವಳು ನೋಡಿ ಗೈಸ್, ನೋಡಿ ಇವಳ ಹೆಸರು ಲೇಖನ ಅಲ್ಲ, ಶಿ ಇಸ್ ಫ್ರಮ್ ಕೊಚ್ಚಿ. ಇವಳು ನೀರಲ್ಲಿ ಆಟ ಆಡ್ತಿಲ್ಲ. ಯಾಕೆ ಆಟ ಆಡ್ತಿಲ್ಲ ಅಂತ ಕೇಳಿ, ಇವಳನ್ನ ಕೇಳಿ. ಯಾರು ನಿಮ್ಮ ಚಿಕ್ಕಮ್ಮ? ಎಲ್ಲಿದೆ ನೀರಲ್ಲಿ ಯಾಕೆ ಆಟ ಆಡ್ತಿಲ್ಲ? ನನ್ನ ಹೆಂಡತಿ ಯಾರು? ನಂಗೆ ಇನ್ನೂ ಮದುವೆನೇ ಆಗಿಲ್ಲ. ಅದು ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಅದನ್ನ ಡೈಜೆಸ್ಟೇ ಮಾಡ್ಕೊಳ್ಳೋಕಾಗ. ಯಾರಿದು? ಯಾಕೆ ನೀರಲ್ಲಿ ಆಟ ಆಡ್ತಿಲ್ಲ? ಗೈಸ್ ನೋಡಿ, ಇವಳು ಮೂಡ್ ಹೊಟ್ಟೋಗ್ಬಿಟ್ಟಿದೆ. ಎಷ್ಟು ಈಗಿನ ಮಕ್ಕಳಿಗೆ ಎಷ್ಟು ಈಗ ಅಂದರೆ, ಇವಳು ನನಗೆ ಬೈಕೋತಾ ಇದ್ದಾಳೆ ಮನಸ್ಸಲ್ಲಿ. ನಮ್ಮ ಚಿಕ್ಸು ನನ್ನ ಮಾನ ಮರ್ಯಾದೆಲ್ಲ ಕಳೀತಾ ಇದ್ದಾರೆ. ಈ ವಿಡಿಯೋ ಹಾಕಿ ನಮ್ಮ ಚಿಕ್ಸಿಗೆ ಹೊಡಿಬೇಕು ಅಂತ ನೋಡ್ತಾ ಇದ್ದಾಳೆ. ಆದರೆ ಅವಳಿಗೆ ಹೊಡಿಯೋಕ್ಕಾಗ್ತಾ ಇಲ್ಲ. ಆಮೇಲೆ ಹೊಡಿತಾಳೆ, ನಾನು ಅವಳಿಗೆ ಐಸ್ ಕ್ರೀಮ್ ಕೊಡ್ಸಿದ್ಮೇಲೆ ಹೊಡಿತಾಳೆ. ಈಗ ನೀನು ನೀರಲ್ಲಿ ಆಡ್ತೀಯ ಇಲ್ವೋ? ಹಾಂ, ಹೋಗು ಬೇಗ ಬಾ. ಸೋಫಾರ್ ಕೊಚ್ಚಿ ಹೆಂಗಿತ್ತು? ಸೋಫಾರ್ ಕರೆಕ್ಟಾಗಿ ಹೇಳ್ಬೇಕು. ಗುಡ್, ನಾಟ್ ಬ್ಯಾಡ್. ನಿಂಗೆ ಹೆಂಗಿತ್ತಮ್ಮ ಕೊಚ್ಚಿ? ಇಷ್ಟೊತ್ತಂಗೆ ಹೆಂಗಿತ್ತು? ಚೆನ್ನಾಯ್ತಾ? ಗುಡ್ಡಾ ಬ್ಯಾಡ? ನವೀನ್ ನೀವು ಹೇಳಿ. ನವೀನ್, ನಿಮ್ಗೆ ಇಷ್ಟ ಆಯ್ತಾ ಇದುವರೆಗೂ ಕೊಚ್ಚಿ? ನೀವು ಹೇಳಿ ಮೇಡಮ್. ಚೆನ್ನಾಗಿತ್ತಾ? ಹಾಂ. ಏನು ಬೇಜಾರಾಯಿತು? ಸೆಕೆ ಆಯಿತು, ಅದೇ ಬೇಜಾರಾಗಿದ್ದು. ಹಾಂ, ಇವರೇ ನೋಡಿ, ಒಂದು 10 ಬಟ್ಟೆ ತಂದಿದ್ದಾರೆ. ದಿನಕ್ಕೆ ಎಷ್ಟು ಬಟ್ಟೆ ಚೇಂಜ್ ಮಾಡ್ತಾರೆ? ಕಿಟ್ಟು ಕಮ್ಮಿ ಚೇಂಜ್ ಮಾಡ್ತಾರೆ, ನೀವು ಒಮ್ಮೆ ಜಾಸ್ತಿ ಚೇಂಜ್ ಮಾಡ್ತಾರೆ. ಏನು ಹೇಳೋಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಚೇಂಜ್ ಮಾಡ್ತೇವೆ, ಗೊತ್ತಾ? ಇಮೋಷನಲ್ ಡ್ಯಾಮೇಜ್. ಸ್ಟೈಲ್ ಲೆಕ್ಕು ಸೈಡಿಂದ ಮಾತಾಡ್ತಾ ಇದ್ದಾರೆ. ನಿಮ್ಮ ಅಜ್ಜಿಂಗೆ ಕೇಳೋಣ. ಅಮ್ಮ ಹೇಳಿ, ಹೆಂಗೆ ಇತ್ತು ಕೊಚ್ಚಿ? ಹೆಂಗಿದೆ? ಚೆನ್ನಾಗಿದೆಯಾ? ಕೇಳಿಸ್ತಾ ಇಲ್ಲ ಅಂತೇಳಿ ಹೋಗ್ಲಿ ಬಿಡು. ಸರಿ, ನೀನು ಆಟ ಆಡ್ತೀಯ ಇಲ್ವಾ ಲೆಕ್ಕು? ಇಲ್ಲ ಅಂದರೆ ಫಾರಿನರ್ಸ್ ಜೊತೆ ಬಿಡ್ತೀನಿ ನಿನ್ನಲ್ಲಿ. ಲುಕ್ ಎಟ್ ದಿಸ್ ಪ್ಲೇಸ್, ಏನು ಬ್ಯೂಟಿಫುಲ್ ಆಗಿದೆ, ಸಗದಾಗಿದೆ ಅಲ್ಲ. ಇದು ಫುಲ್ ಬ್ಯಾಕ್ ವಾಟರ್ಸ್, ಇಲ್ಲಿ ಫಿಶಿಂಗ್ ಎಲ್ಲ ಮಾಡ್ತಾರೆ. ಈ ರೋಡೇ ಹಂಗಿದೆ ಆ್ಯಕ್ಚುಲಿ. ಲೇಕು, ಆ ರೋಡಲ್ಲಿ ಮೇಲ್ಗಡೆಯಿಂದ ಫುಲ್ ವಿಡಿಯೋ ಮಾಡು, ಓಕೆನಾ? ಹಿಂಗೆ ಹಾರಿಜಾಂಟಲ್ ಆಗಿ ಮಾಡು, ಫುಲ್ ಕವರ್ ಮಾಡ್ಬೇಕಾಯ್ತಾ? ಆಗ ನೋಡಿ ಹೆಂಗಿದೆ, ನಜ್ಜಿ ಕ್ರೇಜಿ ಆಗಿದೆ, ಸೈಕ್ ಆಗಿದೆ. ಇಲ್ಲಿ ರೋಡು, ಈ ಕಡೆ ನೀರು, ಇಲ್ಲಿ ಪಾಚಿ ಕಟ್ಬಿಟ್ಟಿದೆ, ಅದು ಸಗದಾಗಿದೆ ಆ್ಯಕ್ಚುಲಿ. ಪಾಚಿ ಕಟ್ಟಿರೋದೇ ಒಳ್ಳೆ ಸಗದಾಗಿ ಕಾಣ್ತಾ ಇದೆ. ಇವ್ನು ಯಾವನ ಸೆಡೆ ನನ್ನ ಮಗ. ನೋಡಿ ಮನೆ ಸಗದಾಗಿದೆ ಅಲ್ಲ, ಅಲ್ಲೆಲ್ಲ ಏನೋ ಮಾಡ್ತಿದ್ದಾರೆ. ಇಷ್ಟು ಫುಲ್ ಇದು, ಆ್ಯಂಡ್ ದಿಸ್ ಇಸ್ ಎ ರೋಡ್. ಅದು ಹೇಳಿದ ಪಾಚಿನೇ ಚೆನ್ನಾಗಿ ಕಾಣ್ತಿದೆ, ಸಖತ್ತಲ್ಲ, ಅಲ್ಟಿಯಾಗಿದೆ ಜಾಗ ಮಾತ್ರ. ಈ ಆ್ಯಕ್ಚುಲಿ ಕೇರಳದಲ್ಲಿ ಈ ಥರ ಎಷ್ಟು ಬ್ಯೂಟಿಫುಲ್ ಪ್ಲೇಸಸ್ ಇದೆ ಅಂದರೆ, ಅದಕ್ಕೆ ನಂಗೆ ಕೇರಳ ಅಂದರೆ ಭಾರಿ ಇಷ್ಟ. ಅದು ಯಾವುದೋ ಆಂಟಿ ಇಲ್ಲಿನ ನೀರಲ್ಲಿ, ಅಲ್ಲಿ ನೋಡಿ ಆಂಟಿ ಅಲ್ಲಿಗೆ ಹೋಗ್ಬಿಟ್ರು.
ನಾವು ವಾಟ್ ಈಸ್ ದ ಟೈಮ್ ಲೇಕು 4 o'clock 4:26 4:26ಗೆ ನಾವು ಮರೈನ್ ಡ್ರೈವಿಗೆ ಬಂದಿದ್ದೀವಿ. ಮರೈನ್ ಡ್ರೈವಲ್ಲಿ ನೋಡಿ ಎಷ್ಟು ಕ್ರೂಸ್ಗಳಿದೆ. ಸೊ ಇಲ್ಲಿ ಆ್ಯಕ್ಚುಲಿ ಏನು ಫ್ಯಾಮಿಲಿ ಟ್ರಿಪ್ ಎಲ್ಲ ಕರ್ಕೊಂಡು ಹೋಗ್ತಾರಂತೆ. ಈ ನೋಡಿ ಬೋಟ್ ಇದೆ, ಅದರಲ್ಲಿದೆ ಕ್ರೂಸ್ ಇದೆ. ಆಮೇಲೆ ಸಿ ಮಧ್ಯೆ ಎಲ್ಲ ಕರ್ಕೊಂಡೋಗಿ ಬೀಚ್ಗೆಲ್ಲ ಕರ್ಕೊಂಡು ಹೋಗ್ತಾರಂತೆ. ಸೊ ಹೌ ಡಿಡ್ ಯು ಲೈಕ್ ಮರೈನ್ ಡ್ರೈವ್ ಆರ್ ಯು ಆರ್ ಟು ಎಕ್ಸ್ಪ್ಲೋರ್ ದ ಮರೈನ್ ಡ್ರೈವ್? I'm not sure yet. ಇವಾಗ ಬಂದಿದ್ದಲ್ವಾ? ಏನೂ ಗೊತ್ತಿಲ್ಲ, ನಾವಿನ್ನೂ ಎಕ್ಸ್ಪ್ಲೋರ್ ಮಾಡಬೇಕು. ವಾಕ್ ಮಾಡಿ ಮೇಯ್ಕೊಂಡು ತಿನ್ಕೊಂಡು ಎಲ್ಲ ತಿಂದ್ಬಿಟ್ಟು ಎಂಜಾಯ್ ಮಾಡ್ಬಿಟ್ಟು ಹೇಳ್ತೀವಿ. ಅದಕ್ಕಂತ ನೋಡ್ತಾ ಇದ್ದೀವಿ, ಚಾನಲ್ನ ನೋಡಿ, ಬೇರೆನೂ ನೋಡ್ಬೇಡಿ. ಲೈಕ್ ಯಾವ ಬೋಟ್ ಇಷ್ಟ ಆಯ್ತು ನಿನಗೆ? ಇದರಲ್ಲಿ ಇದಿಷ್ಟ ಆಯ್ತಾ, ಇದಿಷ್ಟ ಆಯ್ತಾ? ಚೆನ್ನಾಗಿದೆ. ನಾವು ಕ್ರೂಸಲ್ಲಿ ಹೋಗೋ ಡಿ ಜೆ ಎಲ್ಲ ಇರುತ್ತಂತೆ ಲೆಕ್ಕ ಇದರಲ್ಲಿ. ನೋಡಿ ಇದರಲ್ಲಿ ಡಿ ಜೆ ಎಲ್ಲ ಇದೆ ಅಂತ. ಇದರಲ್ಲಿ ಸೆಂಟ್ರಿಗೆ ಕರ್ಕೊಂಡೋಗಿ ನೀವು ಹೋಗಿದ್ರಿ ಅನ್ಸುತ್ತಲ್ಲ ಇದು ಅಂಡಮಾನಲ್ಲಿ. ಇದೆಲ್ಲ ಆಡಿದ್ರಾ? ಗೇಮ್ಸ್ ಎಲ್ಲ ಆಡಿಸಿದ್ರಾ? ಗೇಮ್ಸ್ ಆಡಿದ್ವಿ. ಓಕೆ, ಅಲ್ಲ ಇದಾದರೆ ಇವರೇ ಕರ್ಕೊಂಡೋಗಿ ಊಟ ಆಮೇಲೆ ಡಿ ಜೆ ಎಲ್ಲ ಆಡಿಸಿ ಕರ್ಕೊಂಬರ್ತಾರೆ. ಏನಮ್ಮ? ಆಡಮ್ಮ. ಗೈಸ್ ನೋಡಿ, ಇದೆ ವಾಟರ್ ಮೆಟ್ರೋ. ಕೊಚ್ಚಿಯಲ್ಲಿ ವಾಟರ್ ಮೆಟ್ರೋ. ಸೊ ಮೆಟ್ರೋ ಹಿಂಗೆ ರೋಡಲ್ಲಿ ಹೇರಲ್ಲಿದೆ, ಹಾಗೆ ಇಲ್ಲಿ ವಾಟ್ರಲ್ಲಿ ಮೆಟ್ರೋ ಸಖತ್ತಾಗಿದೆ. ಸೊ ಇದು ಸ್ಟಾಪ್, ಇದು ಇಲ್ಲಿ ಇಳ್ಕೊಂಡು ನಾವು ಮತ್ತೆ ಸಿಟಿಗೆ ರೀಚ್ ಆಗ್ತೀವಿ. ಇಲ್ಲಿಂದ ಮತ್ತೆ ಆ ಕಡೆ ಫೋರ್ಟ್ ಕೊಚ್ಚಿಗೆ ಹೋಗ್ಬೋದು. ಸೊ ದಿಸ್ ಇಸ್ ಲೈಕ್ ಫೋರ್ಟ್ ಕೊಚ್ಚಿಗೆ ಹೋಗ್ಬೋದು. ಇದು ಮರೈನ್ ಡ್ರೈವ್. ಬಲೆ ಸ್ಮೆಲ್ ಗಬ್ಬುನಾಥ. ಸುಮ್ಮನೆ ಸಂಜೆ ಬಂದು ವಾಕಿಂಗ್ ಮಾಡಿಕೊಂಡು ತಿನ್ಕೊಂಡು ಆರಾಮಾಗಿ ಚಿಲ್ ಮಾಡಿಕೊಂಡು ಹೋಗೋಕೆ ಚಂದ ಇಲ್ಲಿರೋರಿಗೆ. ಇಲ್ಲ ಅಂದರೆ ಇಟ್ಸ್ ಓಕೆ. ನಮ್ಗಳಿಗಂತೂ ಇದೆಲ್ಲ ಏನು ನೋಡಿ. ಬಟ್ ಇಲ್ಲೆಲ್ಲ ಇದೆಲ್ಲ ಇದೆ, ಕ್ರೂಸ್ ಎಲ್ಲ ಇದೆ. ಐ ಥಿಂಕ್ ನೀವು ಕ್ರೂಸೆಲ್ಲ ಹೋಗ್ತೀರಾ, ಆಮೇಲೆ ಬೋಟಿಂಗ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಗೋ. ಸೊ ಕ್ರೂಸಲ್ಲಿ ಅಂದರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸೆಂಟ್ರಲ್ಲಿ. 400 ರೂಪಾಯಿ ಅಂತೆ ಫ್ಯಾಮಿಲಿಗೆ. ಡಿ ಜೆ ಎಲ್ಲ ಹಾಕ್ತಾರೆ, ಡಿಸ್ಕೋ ಎಲ್ಲ ಹಾಕಿ ಊಟ ಕೊಡ್ತಾರೆ, ಮಾಡಿಕೊಂಡು ಬರೋದಷ್ಟೇ. ಅದು ಬಿಟ್ಟರೆ ಡೋಂಟ್ ಥಿಂಕ್ ಇನ್ನೇನಂತ. ಅದು ಬಿಟ್ಟರೆ ಬೋಟಿಂಗ್ ಇದೆ. ಸೊ ಬೋಟಿಂಗಲ್ಲಿ ಹೋಗ್ಬೋದು, ಬೋಟಿಂಗ್ ಚೆನ್ನಾಗಿರುತ್ತೆ. ಬಟ್ ನಾವು ಹೋಗ್ತಾಯಿಲ್ಲ, ಅದಕ್ಕೊಂದು ರೀಸನ್ ಇದೆ, ಅದನ್ನು ನಾಳೆ ಹೇಳ್ತೀವಿ. ನೋಡ್ತಾನೆ ಹಂಗೆ ಬೇಜಾನ್ ಬೋಟ್ಸ್ ಇದೆ ಇಲ್ಲಿ, ಸಖತ್ ಪ್ರೈವೇಟ್ ಬೋಟ್ಸು ಇದೆಲ್ಲ ಇದೆ. ಸೊ ಪ್ರೈವೇಟ್ ಬೋಟ್. ಸೊ ಇದೆ ಮರೈನ್ ಡ್ರೈವ್ ಅಂದರೆ ಇಷ್ಟೇ. ಸಿಟಿಲಿದೆ ಇದು, ಇಂದು ಸಿಟಿ. ಸೊ ಮೆಟ್ರೋ, ವಾಟರ್ ಮೆಟ್ರೋ ಇದೆ, ಆರಾಮಾಗಿ ಬಂದು ವಾಕಿಂಗ್ ಮಾಡೋದು. ಬಟ್ ಹೆವಿ ಸ್ಮೆಲ್ಲು ಗಬ್ಬುನಾಥ. ಸೊ ನಮ್ಗಳಿಗಂತೂ ಮೋಸ್ಟ್ಲಿ ಇಷ್ಟ ಆಗಲ್ಲ. ಇವಾಗ ಸಂಜೆ ಆಯಿತು, ಟೀ ಕುಡ್ಕೊಂಡು ಆಮೇಲೆ ಫೋರ್ಟ್ ಕೊಚ್ಚಿಲೇ ರೂಮ್ ಮಾಡಿರೋದು. ಸೊ ಅಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ, ಸ್ವಲ್ಪ ಶಾಪಿಂಗ್ ಎಲ್ಲ ನೋಡಿ ಎಕ್ಸ್ಪ್ಲೋರ್ ಮಾಡೋದು. ಇವತ್ತಿನ ಪ್ಲ್ಯಾನ್ ನನ್ನ ಪ್ರಕಾರ ಅಷ್ಟೇ, ಯಾಕಂದ್ರೆ ಟುಸ್ಸಾಗ್ಬಿಟ್ಟಿದ್ದಾರೆ ಓಡಾಡಿ ಬೆಳಿಗ್ಗೆಯಿಂದ. ಸೊ ಪ್ಲೇಸಸ್ ಇದೆ, ಬಟ್ ಹೋಗಿ ಎಲ್ಲ ಪ್ಲೇಸಸ್ಸು ಒಂದೇ ಥರ ಕಾಣ್ತಿದೆ. ಬಟ್ ಐಡಿಯಲಿ ಬ್ಯಾಕ್ ವಾಟರ್ಸ್ ಆ್ಯಂಡ್ ಬೀಚ್ ಇಸ್ ಟೂ ಗುಡ್. ಸೊ ಎಲ್ಲ ಆಯಿತು. ಫ್ಯಾಮಿಲಿ ಜೊತೆ ಬಂದರೆ ಅದೊಂದು. ಸೊ ಎಲ್ಲರೂ ಟುಸ್ಸಾಗ್ಬಿಟ್ಟಿರ್ತಾರೆ. ಸೊ ಎಸ್, ಸಿಗೋಣ ಮತ್ತೆ. ಈಗ ಹೋಗೊಂದು ರೌಂಡ್ ಟೀ ಕುಡಿದ್ಬಿಟ್ಟು ಲೆಟ್ಸ್ ಮೀಟ್. ಸೊ ಗೈಸ್, ಇವಾಗ ಪ್ರಿನ್ಸಸ್ ಸ್ಟ್ರೀಟಿಗೆ ಬಂದಿದ್ದೀವಿ. ನಾವು ಕಾಫಿ ಎಲ್ಲ ಕುಡಿದು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ರಿಲ್ಯಾಕ್ಸ್ ಮಾಡಿ ಆಮೇಲೆ ಏನಮ್ಮ ಲೋಫರ್ಸ್ ಕಾರ್ನರ್. ನಿಂದೆ ನಿನಗೆ ಅಂತಲೇ ಮಾಡಿದ್ದಾರೆ ಇದು. ನೋಡಿ ಗೈಸ್, ಲೋಫರ್ಸ್ ಕಾರ್ನರ್ ಅಂತೆ. ನೀವು ಯಾರಾದರೂ ಬಂದರೆ ಲೋಫರ್ಸ್ ಕಾರ್ನರ್ಗೆ ಬನ್ನಿ. ದಟ್ ಡಸಂಟ್ ಮೀನ್ ಯು ಹ್ಯಾವ್ ಟು ಬಿ ಅ ಲೋಫರ್. ಲೋಫರ್ಸ್ ಕಾರ್ನರ್ ಪ್ರಿನ್ಸಸ್ ಸ್ಟ್ರೀಟಲ್ಲಿ. ನಾನು ಪ್ರಿನ್ಸಸ್ ಜೊತೆ ಹೋಗ್ತಾ ಇದ್ದೀನಿ. ಇದನ್ನು ಕೇಳಿ ನಾನು ಹೆಂಡತಿ ಏನಾರು ಕೊಡಿಸ್ತಾಳೆ ಅಂತ ಅಂದ್ಕೊಂಡೆ. ಚಾನ್ಸ್ ಇಲ್ಲ, ನಾನೇ ಅವಳಿಗೆ ಏನಾರು ಕೊಡಿಸ್ಬೇಕು. ಹಾಂ, ಹಪ್ಪಳನಾ? ತೊಗೊಳಪ್ಪ, ತೊಗೊಂಬೋಣ ಬಂದ್ಬಿಟ್ಟು. ಓಕೆ ಗೈಸ್, ನಾನು ಹಪ್ಪಳ ತೊಗೊಂಬರ್ತೀನಿ, ಇದು 1 ನಿಮಿಷ. ಸಾರಿ ಗೈಸ್, ಹಪ್ಪಳ ತೊಗೊಂಡು ಬಂದೆ ವಾಪಸ್ಸು. ನನಗೆ ಕೇರಳ ಹಪ್ಪಳ ಅಂದರೆ ಭಾರಿ ಇಷ್ಟ. ಸೊ ಅದಕ್ಕೋಸ್ಕರ ಒಂದಷ್ಟು ಹಪ್ಪಳ ದೇಪಿ ಬಂದೆ. ಸೊ ಇದು ಪ್ರಿನ್ಸಸ್ ಸ್ಟ್ರೀಟು. ಸೊ ಲಾಡ್ ಆಫ್ ಕೆಫೇಸ್ ಆ್ಯಂಡ್ ಸೇಮ್ ಪರ್ಫ್ಯೂಮ್ಸ್ ಎಲ್ಲ ಸಿಗುತ್ತೆ. ಎಷ್ಟೊಂದು ಆರ್ಟ್, ಬಟ್ಟೆ ಗಿಟ್ಟೆ ಎಲ್ಲ ಸಖತ್ತಾಗಿದೆ ಆ್ಯಕ್ಚುಲಿ. ಸೊ ನೋಡಿ, ಇದು ಫೋರ್ಟ್ ಕೊಚ್ಚಿ. ದಿಸ್ ಇಸ್ ವೆರಿ ಫೇಮಸ್, ಫೋರ್ಟ್ ಕೊಚ್ಚಿಲಿ. ಸೊ ಅಷ್ಟೇ ಗೈಸ್, ಇದಕ್ಕೆ ಬಂದಿದ್ದು ಪ್ರಿನ್ಸ್ ಸ್ಟ್ರೀಟ್ಗೆ. ಇನ್ನು ಫೋರ್ಟ್ ಕೊಚ್ಚಿ ಬೀಚ್ ಹತ್ರ ಹೋಗಬೇಕು. ಅದು ನೋಡ್ಕೊಂಡು ಆಮೇಲೆ
ಬ್ಯಾಕ್ ಟು ಸ್ಟೇ. ಆಮೇಲೆ ನಾಳೆ ಬೇಜಾನ್ ಪ್ಲ್ಯಾನ್ಸ್ ಇದೆ. ಸೊ ನಾಳೆ ಏನು ಪ್ಲ್ಯಾನ್ಸು, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೋದ್ಮೇಲೆ ತೋರಿಸ್ತೀವಿ. ರಿದ್ದಿ 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 ಯಾರು ಫಸ್ಟ್ ರಿದ್ದಿ ರಿದ್ದಿ ಯಾರು ಫಸ್ಟ್? ನನ್ನ ಮಗಳ ಜೊತೆ ಆಟಾಡ್ತಾ ಇದ್ದೀನಿ. ರಿದ್ದಿ ಯಾರು ಫಸ್ಟ್? ರಿದ್ದಿ ಯಾರು ಫಸ್ಟ್? ರಿದ್ದಿ ಯಾರು ಫಸ್ಟ್? ನೋಡಿ ಇಲ್ಲಿ ಕೆಫೆ ಇದೆ, ನೋಡಿ ಕೆಫೇಸ್ ಇದೆ. ಸೊ ಅದು ನಾವೀಗಿರೋದು ಎಂಡು ಬೀಚ್ ಹತ್ರ. ಸೊ ವಾಟರ್ ಮೆಟ್ರೋ ಇದೆ. ಇದು ಪ್ರಿನ್ಸಸ್ ಸ್ಟ್ರೀಟ್. ಸೊ ಈಗ ನಾವು ಬಂದ್ವಲ್ಲ, ಅದು ಪ್ರಿನ್ಸಸ್ ಸ್ಟ್ರೀಟ್. ಸಾರಿ, ಅವಾಗಲೇ ಕಟ್ಟಾಗೋಯ್ತು, ನನ್ನ ಮಗಳು ಹಠ ಮಾಡ್ತಿದ್ಲು ಅಂತ. ಸೊ ಈ ಲಾಗ್ ಬೇಜಾನು ಅಬ್ರಪ್ಟ್ ಆಗಿರುತ್ತೆ, ದಯವಿಟ್ಟು ಕ್ಷಮಿಸಿ. ಅಷ್ಟು ಕ್ಲೀನಾಗಿ ಹಾಯ್ ಹಾಯ್ ಅಂದ್ಯಾ, ಅಷ್ಟು ಕ್ಲೀನಾಗಿ ಮಾಡೋಕ್ಕಾಗಿಲ್ಲ. ಸೊ ಅಕ್ಕ ಅಲ್ಲಿದ್ದಾಳೆ ಬಾ, ಅಲ್ಲಿ ಏನಪ್ಪ ಲೈಟ್ ಅದು, ವಾವ್, ಅದು ಮಾಡ್ತೀಯಾರಾ? ಸೊ ಸಖತ್ ಅಬ್ರಪ್ಟ್ ಆಗಿರುತ್ತೆ, ಕೊಡಿಸ್ತೀನಿ ಬಾ. ಸೊ ದಯವಿಟ್ಟು ಕ್ಷಮಿಸಿ ಗೈಸ್. ನೋಡಿ ಇಲ್ಲಿ ಪ್ಲ್ಯಾನ್ ಬಿ ಇದೆ. ಪ್ಲ್ಯಾನ್ ಬಿ ಗೊತ್ತಲ್ಲ, ವಿಂಗ್ಸ್ ಲವರ್ಸ್ಗೆ ಮಾತ್ರ ಇದ್ರ ಬಗ್ಗೆ ಗೊತ್ತು, ಇನ್ಯಾರಿಗೂ ಗೊತ್ತಿರಲ್ಲ. ಪ್ಲ್ಯಾನ್ ಬಿ ಇದೆ ಗುರು. ಆದರೆ ನಮ್ಮದು ಕಾರ್ತಿಕ್ ಮಾಸ, ನಾನ್ ವೆಜ್ ತಿನ್ನಂಗಿಲ್ಲ, ಬರೀ ವೆಜ್ಜು. ನೋಡಿ ನನ್ನ ಬಾಳ ಹೆಂಗೆ ಅಂದರೆ, ಕಾರ್ತಿಕ್ ಮಾಸ ಕೇರಳಗೆ ಬಂದು ಫಿಶ್ ತಿಂದೆ, ವೆಜ್ಜು ದೋಸೆ ತಿನ್ಕೊಂಡಿದ್ದೀನಿ. ಓ ಮೈ ಗಾಡ್. ನೋಡಿ ಪ್ಲ್ಯಾನ್ ಬಿ ಆಫ್ ಕೊಚ್ಚಿ, ಫೋರ್ಟ್ ಕೊಚ್ಚಿಲಿ ಪ್ಲ್ಯಾನ್ ಬಿ ಹೆಂಗಿದೆ, ಸಖತ್ತಾಗಿದೆಲ್ಲ. ಅಯ್ಯೋ ಇಲ್ಲೆಲ್ಲ ಮಕ್ಕಳು ಪಾರ್ಕೆಲ್ಲ ಇದೆ. ಸೊ ಯಾ ಮೈ ನೀನು ಆಡ್ತೀಯಮ್ಮ, ಅಲ್ಲಿಂದ ಹೋಗೋಣ. ಹಾಂ ಹಾಯ್ ಅಂತೇಳಿ ಎಲ್ರಿಗೂ, ಫಾಲೋ ಮೀ. ನೋಡಿ ಗೈಸ್, ಓಲ್ಡ್ ಹಾರ್ಬರ್ ಹೋಟೆಲ್ ಅಂತೆ. ದಿಸ್ ಇಸ್ ಸಮಥಿಂಗ್, ಅಮ್ಮ ಬರ್ತಾಳೆ. ದಿಸ್ ಇಸ್ ಸಮಥಿಂಗ್ ಬಿಗ್. ದಿಸ್ ಹೋಟೆಲ್ ಈಸ್ ವೆರಿ ನೈಸ್. ನೋಡಿ ಸಖತ್ ದೊಡ್ಡದಾಗಿದೆ ಹೋಟೆಲ್ ಹಾರ್ಬರ್, ಓಲ್ಡ್ ಹಾರ್ಬರ್ ಹೋಟೆಲ್. ಬಟ್ ನಂಗಂತೂ ಕೊಚ್ಚಿ ತುಂಬ ಇಷ್ಟ ಆಯಿತು ಗೈಸ್. ವೆದರು ಟ್ರಾಫಿಕ್ ಬಿಟ್ಟರೆ ಪ್ಲೇಸಸ್ ಇಸ್ ಟೂ ಗುಡ್. ಆ್ಯಂಡ್ ಏನು ಕ್ಲೀನಾಗಿ ಇಟ್ಟಿದ್ದಾರೆ ಅಂದರೆ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ. ನಂಗೆ ಅದೇ ಖುಷಿಯಾಗಿದೆ. ನಮ್ಮ ಒಂದು ರೋಡ್ ಇರುತ್ತೆ ಕ್ಲೀನಾಗಿ, ಬಟ್ ಇಲ್ಲಿ ಬರೋ ರೋಡೆಲ್ಲ ಕ್ಲೀನಾಗಿದೆ. ಸಖತ್ ಅಂದರೆ ಸಖತ್ ಮಾತ್ರ ಸೂಪರ್. ನೋಡಿ ಸಖತ್ತಾಗಿದೆ. ನೋಡಿ ನಾನು ಹೆಂಡ್ತಿ ನನ್ನ ಜೊತೆ ಫೋಟೋ ತೆಗೆಸ್ಕೊಳ್ಳೋಲ್ಲ, ಒಬ್ಬಳೇ ತೆಗೆಸ್ಕೊತಾವಳು. ಎಂಥವಳು ಇರ್ಬೋದು ಇವಳು. ನೋಡಿ ಚೆನ್ನಾಗಿದೆ ಲೇಕೋ ಫೋಟೋ ತೊಗೊಂಡ್ಯಾ? ನೋಡಿ ಚೆನ್ನಾಗಿದೆಯಾ? ಎಲ್ಲರೂ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗಿ ಇಲ್ಲೇ ಫೋಟೋ ತೆಗೆಸ್ಕೊತಿದಾರಾ? ಬರ್ತಾ ಇದ್ದಾರೆ. ಓಕೆ, ಊಟಕ್ಕೆ ಹೋಗ್ಬೇಕು. ಒಳ್ಳೆ ಕೆಫೆ ನೋಡಿದ್ದೀವಿ, ಲೆಟ್ಸ್ ಗೋ. ಅಲ್ಲಿಗೆ ಹೋಗ್ಬಿಟ್ಟು ಸಿಗುವ. ಸಾರಿ ಗೈಸ್, ಹೋಗಲೇ ಲಾಗು ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟೆ. ನನ್ನ ಮಗು ಹಠ ಮಾಡ್ತಿದ್ಲು. ಸೊ ಇವತ್ತು ಆ್ಯಕ್ಚುಲಿ ಎಲ್ಲೆಲ್ಲಿ ಹೋಗಿದ್ವಿ ಬೆಳಗ್ಗೆ, ಚೆರಾಯಿ ಬೀಚ್ಗೆ ಹೋಗಿದ್ವಿ, ಆಮೇಲೆ ವೈಪಿನ್ ಐಲ್ಯಾಂಡ್ಗೆ ಹೋಗಿದ್ವಿ, ಅದು ಕಾರಲ್ಲಿ ಹೋಗಿದ್ವಿ. ಸೊ ಅಲ್ಲಿಂದ ಆಮೇಲೆ ಇನ್ನೆಲ್ಲಿ ಹೋದ್ವಿ, ಜಿಯೋ ಟೌನ್ಗೆ ಹೋಗಿದ್ವಿ, ಆಮೇಲೆ ಮತ್ತಂಚೇರಿ ಪ್ಯಾಲೇಸ್ಗೆ ಹೋಗಿದ್ವಿ. ಸೊ ಇದೆಲ್ಲ ನೋಡಿಕೊಂಡು ಸಂಜೆ ಮತ್ತೆ ಮರೈನ್ ಡ್ರೈವ್ ಹೋಗಿದ್ವಿ. ಮರೈನ್ ಡ್ರೈವ್ ಗಬ್ಬು ನಾತ ವಾಸನೆ ಬರ್ತಾಯಿತ್ತು, ಅದೇನು ಚೆನ್ನಾಗಿರಲಿಲ್ಲ. ಆಮೇಲೆ ಇವಾಗ ಚೈನೀಸ್ ಫಿಶಿಂಗ್ ನೆಟ್ ನೋಡಿಕೊಂಡು ಫೋರ್ಟ್ ಕೊಚ್ಚಿ ಎಲ್ಲ ರೌಂಡ್ ನೋಡಿಕೊಂಡು ಈಗ ಒಂದು ಒಳ್ಳೆ ಊಟಕ್ಕೆ ಹೋಗಬೇಕು, ಒಳ್ಳೆ ಕೆಫೆಯಲ್ಲಿ. ಸೊ ಅದೇ ಪ್ಲ್ಯಾನ್. ಐ ಟೇಕ್ ಇಟ್ ಅದ ಕೆಫೆ. ಅದಾದಮೇಲೆ ಇವತ್ತಿನ ದಿನ ರ್ಯಾಪ್ ಡನ್. ಇಷ್ಟೇ, ಇದಾಗಿತ್ತು. ಹೋಪ್ ಯು ಗೈಸ್ ಆರ್ ಎಂಜಾಯಿಂಗ್ ಮೈ ಲಾಗ್. ಕೀಪ್ ವಾಚಿಂಗ್. ಐ ವಿಲ್ ಕಂಟಿನ್ಯೂ. ಈಗ ಹೋಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ. ಹಿಂಗೆ ನನ್ನ ಲಾಗ್ನ ನೋಡ್ತಾಯಿರಿ. ಬಾಲೇಕು ಕಮ್ ಇನ್ ದ ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳು. ಪ್ಲೀಸ್ ಸಬ್ಸ್ಕ್ರೈಬ್ ಹಿಸ್ ಚಾನೆಲ್. ಆಮೇಲೆ ಯಶ್ ಬಿಯರ್ಡ್ ಲೈಫ್ ಚಾನಲ್. ಪ್ಲೀಸ್ ಫಾಲೋ ಮೀ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಫಾರ್ ಇನ್ಸ್ಟಾಗ್ರಾಮ್. ಓಕೆ, ಥ್ಯಾಂಕ್ ಯು ಲೇಕು. ಸೊ ಮತ್ತೆ ನಾಳೆ ಸಿಗೋಣ. ಇಲ್ಲ ಮತ್ತೆ ಕೆಫೆಗೆ ಹೋಗ್ಬಿಟ್ಟು ಸಿಗೋಣ ಅಲ್ಲ? ಕೆಫೆಗೆ ಹೋಗಿ ಸಿಗ್ತೀವಿ. ಆಮೇಲೆ ಸಿಗ್ತೀವಿ ಮತ್ತೆ. ಓಕೆ ಬಾಯ್. ಸೊ ಗೈಸ್, ನಾವು ಬಂದಿರೋದು ಲಾಸ್ ಏಂಜಲಸ್ ಕೆಫೆ. ಲಾಸ್ ಏಂಜಲ್ಸ್ ಕೆಫೆ. ಯಾರಿಗೂ ನಾನು ಖರಾಬಾಗಿ ಮಾತಾಡ್ತಾನೆ ಇಂಗ್ಲೀಷ್ ಅಂದ್ಕೊಂಡು. ಎಸ್, ವಿ ಆರ್ ಫ್ರಮ್ ಮಂಡ್ಯ. ನಾವು ಇಂಗ್ಲೀಷೆಲ್ಲ ಮಾತಾಡೋಲ್ಲ, ಕನ್ನಡ. ಇದು ಆಕ್ಚುಲಿ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ, ಟಿಕಾ ಮುಚ್ಕೊಂಡು. ಸಾರಿ, ಇದು ಕೇರಳ ಮಲಯಾಳ ಮಾತಾಡಬೇಕು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಲಾಸ್ ಏಂಜಲ್ಸ್ ಕೆಫೆ
ಇದು ಒನ್ ಆಫ್ ದಿ ಬೆಸ್ಟ್ ಕೆಫೆ ಅಂತ ಗೊತ್ತಾಯಿತು ಕೊಚ್ಚಿಯಲ್ಲಿ, ಫೋರ್ಟ್ ಕೊಚ್ಚಿಯಲ್ಲಿ. ಹಾಂ ಹೆಂಗಮ್ಮ, ಹೆಂಗಿತ್ತಮ್ಮ ಇವತ್ತು ಡೇ ಹೇಳಮ್ಮ? ಹಾಂ ಹಾಂ ಎಂಜಾಯ್ ಮಾಡ್ದಾ? ಚೆನ್ನಾಗಿ ಎಂಜಾಯ್ ಮಾಡ್ದಾ? ಸೊ ಈಗ ಊಟ ಚೆನ್ನಾಗಿರುತ್ತಾ ಇಲ್ಲೋ ಅಂತ ಯೋಚನೆ ಮಾಡ್ತಿದ್ಯಾ? ಚೆನ್ನಾಗಿರುತ್ತಪ್ಪ, ಏನೇನಿದೆ ಅಂತ. ಸೊ ಗೈಸ್ ಬನ್ನಿ, ಲೆಟ್ಸ್ ಗೋ ಟು ಲಾಸ್ ಏಂಜಲ್ಸ್ ಕೆಫೆ. ನಾನು ಇದರಲ್ಲಿ ಹೇಳ್ತಾ ಲಾಸ್ ಏಂಜಲ್ಸ್ ಕೆಫೆ ಅಂದ್ಬಿಟ್ಟು. ಓ ಗೈಸ್, ಎಸ್ ದಿಸ್ ಇಸ್ ಎ ಕೆಫೆ, ಲೆಟ್ಸ್ ಗೋ. ನೀನು ಅತ್ತಮ್ಮ, ಹಳೇ ಮನೆ, ನಮ್ಮ ಮೈಸೂರುಗಳಲ್ಲಿ ಹೆರಿಟೇಜ್ ಮನೆ ಇರುತ್ತಲ್ಲ ಆ ಥರ ಮನೇನ ಕೆಫೆ ಮಾಡಿದ್ದಾರೆ. ಲುಕ್ಸ್ ಗುಡ್, ಲುಕ್ಸ್ ಕೂಲ್. ಲೆಟ್ಸ್ ಸಿ. 7 members. Yeah, 7 members. 7. ಹಾಂ, ಇಲ್ಲ ನಾರ್ಮಲ್ ಡಿನ್ನರ್. ಎಷ್ಟು ನೋಡಿ ಲೈಟ್ಸ್ ಎಲ್ಲ ಹಾಕೋದು ಏನು ಸಖತ್ತಾಗಿದೆ. ಡಾಲ್ಗೆಲ್ಲ ಹಾಕಿ ಹಾಗೆ ಇಲ್ಲಿ ಬಮ್ಮ, ಅಲ್ಲಿ ಇಬ್ಬಿಬ್ಬರು ಅಕ್ಕಪಕ್ಕ ಕೂತ್ಕೊಬೋದು. ಅಮ್ಮ ಗೈಸ್ ಲುಕ್ ಎಟ್ ದ ಕೆಫೆ, ಸೋ ಕ್ಯೂಟ್, ಸಖತ್ತಾಗಿದೆ ಕೆಫೆ. ಆ್ಯಕ್ಚುಲಿ ಭಾರಿ ಇಷ್ಟ ಆಯಿತು. ಅದು ಕಿಚನ್ ಅನಿಸುತ್ತೆ. ಕಿಚನ್, ದಿಸ್ ಇಸ್ ದ ಕೆಫೆ, ಸ್ಮಾಲ್ ಕೆಫೆ, ಬಟ್ ಚೆನ್ನಾಗಿದೆ ಆ್ಯಕ್ಚುಲಿ. ಸ್ಮಾಲ್ ಕೆಫೆ ಬಟ್ ಲುಕ್ಸ್ ಗುಡ್. ಇಲ್ಲೆಲ್ಲ ಆಚೆ ಕುತ್ಕೊಂಡು ಇದು ಮಾಡೋದು ಎಲ್ಲ ಹುಡ್ಕಿದ್ವಿ, ಚೆನ್ನಾಗಿತ್ತು ಅಂತ ಬಂದ್ವಿ. ಇನ್ನೊಂದು ಯಾವುದು ಚೆನ್ನಾಗಿತ್ತು, ಲಿವಿಂಗ್ ಅರ್ತ್ ಕೆಫೆನ ಲವಿಂಗ್ ಅರ್ತ್ ಕೆಫೆನ ಇದೆ. ಇವನ್ ದಟ್ ಈಸ್ ಗುಡ್, ಅದಕ್ಕೆ ಹೋಗಲಿಲ್ಲ, ಬಟ್ ಐ ಹರ್ಡ್ ಇಟ್ಸ್ ವೆರಿ ಗುಡ್. ಮೋಸ್ಟ್ಲಿ ಹೋಗ್ತೀವಿ ನೆಕ್ಸ್ಟ್. ಗೈಸ್ ಅಂಕಲ್ ನಾನು ವೀಡಿಯೋ ಮಾಡ್ತಿರೋದು ನೋಡ್ಬಿಟ್ಟು ಒಳಗಡೆ ಹೋಗಿ ಗುರು ನಮ್ಮ ಕಿಚನ್ ಚೆನ್ನಾಗಿದೆ ಅಂತ ಅಂದು. ಇಲ್ಲ ಗ್ಲಾಸಸ್ ಎಲ್ಲ ಇದೆ. ಸೊ ಯು ಗೆಟ್ ಎ ರೆಡ್ ಬುಲ್, ಸಿಗುತ್ತೆ ಎಲ್ಲ ಗೊತ್ತಿಲ್ಲ ಎಣ್ಣೆ, ಬಟ್ ಯು ಗೆಟ್ ಎ ರೆಡ್ ಬುಲ್ ಏನೋ. ಸಿ ಲುಕ್ ಎಟ್ ದ ಕೆಫೆ ವ್ಯೂ ತೋರಿಸ್ತೀನಿ. ಸ್ಮಾಲ್ ಗುಡ್ ನೈಸ್ ಹೆರಿಟೇಜ್ ಕೆಫೆ. ಅಂಕಲ್ ಏನೋ ತೋರಿಸ್ತಾರಲ್ಲ ಲೈಟ್ ಹಾಕ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟು ಅಂಕಲ್ಗೆ ಎಲ್ಲ ಕರ್ಕೊಂಡು ಹೋಯ್ತಾರೆ. ಹಾಂ ಬೆಂಗಳೂರು. For my sister, ಹಾಂ Bangalore. ಓ ನೈಸ್ ನೈಸ್. ವೇರ್ ಇನ್ ಬ್ಯಾಂಗ್ಳೂರ್? Madiwala. ಮಡಿವಾಳ. ಓ ನೈಸ್. ಓ ವಾವ್, ನೈಸ್ ಪ್ಲೇಸ್. ಸೊ ಯು ಓನ್ ದಿಸ್ ಪ್ಲೇಸ್ ಫಾರ್ ಬರ್ಡೇ ಆ್ಯಂಡ್ ಆಲ್ ರೈಟ್? Birthday, wedding anniversary, short film. ಓಕೆ ನೈಸ್. ಸೊ ಯು ಗಿವ್ ದಿಸ್ ಪ್ಲೇಸ್ ಆ್ಯಸ್ ವೆಲ್. ಗೈಸ್ ನೋಡಿ, ಎನಿ ಬರ್ಡೇ ಪಾರ್ಟೀಸ್, ಆ್ಯನಿವರ್ಸರಿ, ಏನಾದ್ರು ಶಾರ್ಟ್ ಪಾರ್ಟಿಗೆ ಯು ಕಮ್ ಟು ಲಾಸ್ ಏಂಜಲ್ಸ್ ಇನ್ ಫೋರ್ಟ್ ಕೊಚ್ಚಿ, ರೈಟ್? Fort Kochi. ಯಾ. ಸೊ Kalpatti. Kalpatti. Yeah, your good name? Yeah. No, Felix. Felix. So Felix will help you. Hi. See, this place is too good. So you must come, guys. You must visit. Nice. Thank you. Nice place, huh? Uncle ಖುಷಿಯಾಗಿ ತೋರಿಸಿದ್ರು. So yeah. Okay, let's go have some food.